ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಏನಪ್ಪ ಅಂದರೆ ಯೂಟ್ಯೂಬಲ್ಲಿ ಯಾವ ಥರ ಕಂಟೆಂಟ್ ಕ್ರಿಯೇಟ್ ಮಾಡಬೇಕು, ಯಾವ ಥರ ಎಡಿಟ್ ಮಾಡಬೇಕು, ಯಾವ ಥರ ಸ್ಕ್ರೀನ್ ರೆಕಾರ್ಡ್ ಮಾಡಬೇಕು ಅಂತ ತುಂಬ ಕನ್ಫ್ಯೂಸ್ ಇರುತ್ತೆ. ನಾನು ನಿಮಗೆ ಬಂದಿದ್ದೀನಿ. ಈ 3 ಆ್ಯಪಲ್ಲಿ ಆರಾಮಾಗಿ ಯೂಟ್ಯೂಬಲ್ಲಿ ಆರಾಮಾಗಿ ನಮ್ಮ ಚಾನಲ್ನ ಮಾನಿಟೈಸ್ ಮಾಡ್ಕೊಂಡು ಆರಾಮಾಗಿ ವೀಡಿಯೋ ಎಡಿಟಿಂಗ್ ಎಲ್ಲ ಮಾಡ್ಕೋಬೋದು. ಬನ್ನಿ ಅದು ಹೆಂಗಂತ ಹೇಳ್ಕೊಡ್ತೀನಿ. ಹೇಳ್ಕೊಡೋಕ್ಕಿಂತ ಮುಂಚೆ ನನ್ನ ವೀಡಿಯೋ ನೋಡ್ತಿದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡ್ಕೊಂಬಿಡಿ ಅಷ್ಟೇ. ಬನ್ನಿ ಇವಾಗ ಇನ್ಶಾರ್ಟಲ್ಲಿ ಯಾವ ಥರ ಎಡಿಟ್ ಮಾಡ್ಬೋದು ಅಂತ ನೋಡೋಣ. ಇನ್ಶಾರ್ಟ್ ಓಪನ್ ಮಾಡಿ ಸ್ಟಾರ್ಟಿಂಗು ಪ್ಲೇಸ್ಟೋರಿಗೆ ಹೋಗಿ ಅದೆಲ್ಲ ಫ್ರೀ ಆ್ಯಪೇ, ಏನು ನೋ ಕಾಸ್ಟ್, ಏನು ಪೇ ಮಾಡಬೇಕು ಅಂತ ಏನೂ ಅವಶ್ಯಕತೆ ಇಲ್ಲ. ಪ್ಲೇಸ್ಟೋರಿಗೆ ಹೋಗಿ ಇನ್ಶಾರ್ಟ್ ಅಂತ ಸರ್ಚ್ ಮಾಡಿದ್ರೆ ಫಸ್ಟಿಗೆ ಬರುತ್ತೆ. ಹೇಳ್ತೀನಿ, ಇನ್ಶಾರ್ಟ್ ಈ ಥರ ಕ್ಲಿಕ್ ಮಾಡ್ಕೊಳ್ಳಿ. ಇದೆ ವಿಡಿಯೋ ಎಡಿಟರ್ ಮೇಕರ್ ಅಂತ ಇದೆಯಲ್ಲ, ಇನ್ಶಾರ್ಟು ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ. ಅದನ್ನು ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ಈ ಥರ ಇಂಟರ್ಫೇಸ್ ಬರುತ್ತೆ. ಇದರಲ್ಲಿ ವಿಡಿಯೋ ಎಡಿಟಿಂಗ್ ಇದೆ, ಮತ್ತು ವಿಡಿಯೋ ಎಡಿಟಿಂಗ್, ಫೋಟೋ ಮತ್ತು ಈ ಸಿಂಗಲ್ ಫೋಟೋನ ಕೂಡಿಸ್ಕೋಬೋದು, ಆ ಥರನೂ ಇದೆ. 3 ಅರ್ಥ ಆಯಿತು ಅಂದ್ಕೊತೀನಿ. ಮತ್ತು ಮುಂದಕ್ಕೆ ಹೋಗೋಣ. ವೀಡಿಯೋನ ಹೆಂಗೆ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ವೀಡಿಯೋನ ಕ್ರಿಯೇಟ್ ಮಾಡೋಕ್ಕೆ ಸಿಂಪಲಾಗಿ ಈ ಥರ ಒಂದು ವೀಡಿಯೋ ಚಾಯ್ಸ್ ಮಾಡ್ಕೊಳ್ಳಿ. ಇದೆಲ್ಲ ಇನ್ಶೂಟಲ್ಲಿ ನಾನೇ ಮಾಡಿದ್ದು. ಇದೆಲ್ಲ ಸಾಂಗು ಮತ್ತು ಇಮೇಜ್ನ ಡೌನ್ಲೋಡ್ ಮಾಡಿಕೊಂಡೆ. ಆಮೇಲೆ ಸಾಂಗ್ ಬೇಕಾದ್ರೆ ಸಾಂಗ್ ಇಲ್ಲೇ ಹಾಕ್ಬೋದು, ಮತ್ತು ಫಾಂಟ್ಸು, ಲೆಟರ್ಸು ಎಲ್ಲ ಇಲ್ಲೇ ಬರುತ್ತೆ. ಈ ಥರ ಟೆಕ್ಸ್ಟ್ ಹಾಕ್ಬೋದು, ಈ ಥರ ಬರಿಬೋದು. ಕನ್ನಡದಲ್ಲಿ ಬೇಕಂದರೆ ಕೀಬೋರ್ಡು, ಅದನ್ನು ಕಮೆಂಟ್ ಮಾಡಿ ಗೈಸ್, ನಾನು ನಿಮಗೆ ಲಿಂಕ್ನ ಶೇರ್ ಮಾಡ್ತೀನಿ. ಓಕೆ, ಈ ಥರ ಬರುತ್ತೆ. ಮತ್ತು ಇದರಲ್ಲಿ ಇನ್ಶಾರ್ಟಲ್ಲಿ ಆರಾಮಾಗಿ ಎಡಿಟ್ ಮಾಡ್ಕೋಬೋದು. ಏನೂ ತೊಂದರೆ ಇಲ್ಲ. ಇದರಲ್ಲೆಲ್ಲ ಆರಾಮಾಗಿ ಎಡಿಟ್ ಮಾಡ್ಬೋದು. ಮತ್ತು ಫ್ಯೂಚರ್ಗಳನ್ನ ನೋಡೋದಾದರೆ ಎಫರ್ಟ್ಸ್ ಇದೆ, ಮತ್ತು ಫಿಲ್ಟರ್ ಇದೆ, ಮತ್ತು ವೀಡಿಯೋನ ಎಲ್ಲಿ ಬೇಕೋ ಅಲ್ಲಿ ಕಟ್ ಮಾಡ್ಕೊಬೋದು. ಸೌಂಡ್ ಇದೆ, ಸ್ಪೀಡ್ ಇದೆ, ಕಮ್ಮಿ ಜಾಸ್ತಿ ಮಾಡ್ಕೊಬೋದು. ಮತ್ತು ಸ್ಪೀಡ್ ಅಂತ ಬಂತಂದರೆ ಎಷ್ಟಕ್ಕಾದರೂ ಇಟ್ಕೊಬೋದು ಆರಾಮು, ಸಿಂಪಲ್ ಇದರಲ್ಲೆಲ್ಲ. ಮತ್ತು ನಿಮ್ಮ ಸೈಜ್ ಎಷ್ಟು ಬೇಕು, ಅದು ವೀಡಿಯೋ ಸೈಜು ಅಂತ ಆ ಥರನೂ ಕಟ್ ಮಾಡ್ಕೊಬೋದು. ಈ ಥರ ಸಿಂಪಲ್ಲಾಗಿ ಎಡಿಟ್ ಮಾಡ್ಬೋದು ಇದರಲ್ಲೆಲ್ಲ, ಇನ್ಶಾರ್ಟಲ್ಲೆಲ್ಲ. ಮತ್ತು ಇದರಲ್ಲಿ ತುಂಬ ಫ್ಯೂಚರ್ಗಳಿದೆ. ಎಡಿಟ್ ಮಾಡೋಕ್ಕೆ ಈಸಿಯೆಸ್ಟ್. ಮೊಬೈಲಲ್ಲೇ ಎಡಿಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂದರೆ ಪಕ್ಕ ಇದು ಈಸಿನೇ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಪಾರ್ಟ್ ಕಡೆ ಹೋಗೋಣ. ಇವಾಗ VN ಅಲ್ಲಿ ಹೇಗೆ ಎಡಿಟ್ ಮಾಡೋದು ಅಂತ ತಿಳ್ಕೊಳಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಒಂದು